ತಮಿಳುನಾಡಲ್ಲಿ ಟಿವಿಕೆ ಪಕ್ಷ ಈ ಸತಿ ಮೋಡಿ ಮಾಡುತ್ತಾ ವಿಜಯ್ಗೆ ಎಷ್ಟು ಸ್ಥಾನ ಬರುತ್ತೆ, ಗದ್ದುಗೆ ಹಿಡಿತಾರಾ ಅಥವಾ ಕಿಂಗ್ ಮೇಕರ್ ಆಗ್ತಾರಾ ಅಂತೇಳಿ ಕುತೂಹಲ ಇದೆ. ಈ ಮಧ್ಯದಲ್ಲಿ ವಿಜಯ್ ಗೆಲುವಿಗೆ ನಟಿ ತ್ರಿಷಾ ಟೆಂಪಲ್ ರನ್ ಅನ್ನ ಮಾಡ್ತಾ ಇದ್ದಾರೆ. ಸಹನಟ ಆತ್ಮೀಯ ಗೆಳೆಯನ ಗೆಲುವಿಗೆ ಪೂಜೆಯನ್ನ ಮಾಡಿಸ್ತಿದ್ದಾರೆ. ಇನ್ಫ್ಯಾಕ್ಟ್ ಎಲೆಕ್ಷನ್ ಸಂದರ್ಭದಲ್ಲಿ ತ್ರಿಷಾ ವಿಷಯನೂ ಕೂಡ ಅಖಾಡಕ್ಕೆ ತಂದ್ರು. ಅಂದ್ರೆ ಪರ್ಸನಲ್ ವಿಷಯನ ತಗೊಂಡು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕೂ ಕೂಡ ಟ್ರೈ ಮಾಡಿದ್ರು. ಆದ್ರೆ ಗೆಳೆಯನನ್ನ ಕೈ ಬಿಟ್ಟಿಲ್ಲ ತ್ರಿಷಾ. ಈಗಲೂ ಕೂಡ ಗೆಳೆಯನ ಗೆಲುವಿಗೋಸ್ಕರ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದಿದ್ದಾರೆ. ವಿಶೇಷ ರೀತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮತ್ತೆ ಇವತ್ತು ತ್ರಿಷಾ ಹುಟ್ಟು ಹಬ್ಬ ಜೊತೆಗೆ ರಿಸಲ್ಟ್ ಕೂಡ ಇದೆ. ತಿಮ್ಮಪ್ಪನ ದರ್ಶನ ಪಡೆದು ವಿಶೇಷ ರೀತಿಯಲ್ಲಿ ವಿಜಯ್ಗೋಸ್ಕರ ತ್ರಿಷಾ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸಹನಟ ಆತ್ಮೀಯ ಗೆಳೆಯನ ಗೆಲುವಿಗೆ ಪೂಜೆಯನ್ನ ತ್ರಿಷಾ ಮಾಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದೀವಿ, ಇದು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಅಂತೇಳಿ ತ್ರಿಷಾ ಬಂದಿದ್ದು. ಇವತ್ತು ಎರಡೆರಡು ಸಂಭ್ರಮ ಅವ್ರಿಗೆ ಆಗುತ್ತಾ ಅಂತೇಳಿ ಒಂದು ಕುತೂಹಲದಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಒಂದು ಅವರ ಹುಟ್ಟು ಹಬ್ಬ ದೇವರ ದರ್ಶನ ಪಡೆಯಕ್ಕೆ ಹೋಗಿದ್ದಾರೆ. ಮತ್ತೊಂದು ತಮ್ಮ ಆತ್ಮೀಯ ಗೆಳೆಯನ ಗೆಲುವಿಗೋಸ್ಕರ ದೇವರ ಮುಂದೆ ಪ್ರಾರ್ಥನೆಯನ್ನ ತ್ರಿಷಾ ಮಾಡಿದ್ದಾರೆ. ಯಾಕಂದ್ರೆ ಈಕೆ ಹೆಸರನ್ನು ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಎಳೆದು ತಂದಿದ್ರು. ಟಿವಿಕೆ ಅಂದ್ರೆ ಅದರಲ್ಲಿ ತ್ರಿಷಾ ಹೆಸರು ಇದೆ ಅಂತ ಹೇಳಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತಾನೂ ಕಾಂಟ್ರವರ್ಸಿ ಮಾಡಿದ್ರು. ಇನ್ನೊಂದು ಹಂತಕ್ಕೆ ಹೋಗಿ ಪರ್ಸನಲ್ ವಿಷಯ ಎಷ್ಟು ಮಟ್ಟಿಗೆ ಟಾರ್ಗೆಟ್ ಮಾಡಿದ್ರು ಅಂದ್ರೆ, ವಿಜಯ್ ಫಸ್ಟು ತ್ರಿಷಾ ಮನೆಯಿಂದ ಹೊರಗಡೆ ಬರಲಿ, ಆಮೇಲೆ ಪ್ರಚಾರಕ್ಕೆ ಬರಲಿ, ಆಮೇಲೆ ಎಲೆಕ್ಷನ್ ಅಖಾಡಕ್ಕೆ ಧುಮುಕ್ಲಿ, ಈ ರೀತಿ ಎಲ್ಲ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದ್ರು. ಅದನ್ನ ಮೀರಿ ವಿಜಯ್ ಇವತ್ತು ಯಾವ ತರ ಮೋಡಿ ಮಾಡ್ತಾರೆ, ತಮಿಳುನಾಡಿನ ಮತದಾರರು ಅವ್ರ ಕೈ ಹಿಡಿತಾರ, ಎಷ್ಟು ಸೀಟ್ಗಳನ್ನ ಗೆಲ್ತಾರೆ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇದೆ. ತ್ರಿಷಾ ಇದಕ್ಕೋಸ್ಕರ ವಿಶೇಷ ರೀತಿಯಲ್ಲಿ ದೇವರ ಮುಂದೆ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಎಸ್, ಇದೇನು ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕೇಂದ್ರಗಳಲ್ಲಿ EVMಗಳನ್ನು ತೆಗೆದು ಓಪನ್ ಮಾಡಲಾಗುತ್ತೆ. ಈಗಾಗಲೇ ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಲಾಗಿದೆ. ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳು, ಇಲ್ಲಿ ನಡೆದಿರುವಂತಹ ಉಪಚುನಾವಣೆ ಸೇರಿದಂತೆ ಪಶ್ಚಿಮ ಬಂಗಾಳ, ಕೇರಳಂ, ತಮಿಳುನಾಡು, ಪುದುಚೇರಿ ಮತ್ತು ಅಸ್ಸಾಂನಲ್ಲಿ ನಡೆದಿರುವಂತಹ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಕ್ಷಣಗಣನೆ ಈಗ ಆರಂಭ ಆಗಿದೆ. ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆಗೆ ಬೇಕಾಗಿರುವಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುವಂಥದ್ದು. ಅಂಚೆ ಮತಗಳ ಎಣಿಕೆ ಮೊದಲ ಹಂತದಲ್ಲಿ ನಡೆಯುತ್ತೆ. ಅದಾದ ನಂತರ EVM ಬಾಕ್ಸ್ಗಳನ್ನು ಓಪನ್ ಮಾಡ್ತಾರೆ. EVM ಮಷಿನ್ಗಳ ಮೂಲಕವಾಗಿ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಭಾಳ ಕುತೂಹಲ ಇರುವಂತಹ ಚುನಾವಣೆ. ಈ ಬಾರಿಯ ಫಲಿತಾಂಶ ಯಾವ ಸ್ವರೂಪದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಅರುಣ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. BS ಅರುಣ್ ಅವರು ಜಾಯ್ನ್ ಆಗಿದ್ದಾರೆ, ರಾಜಕೀಯ ವಿಶ್ಲೇಷಕರು ಹಾಗೆಯೇ ಹಿರಿಯ ಪತ್ರಕರ್ತರು. ಅರುಣ್ ಅವರೇ, ತಮ್ಮ ಪ್ರಕಾರ ಈ 5 ರಾಜ್ಯಗಳ ಬಗ್ಗೆ ನಿಮ್ಮ ನಿರೀಕ್ಷೆಯನ್ನು, ವಿಶೇಷವಾಗಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಬಗ್ಗೆ? ಹೌದು, ಎಲ್ಲರ ಕಣ್ಣು ಇವೆರಡು ರಾಜ್ಯಗಳ ಮೇಲಿದೆ. ಹೌದು, ಯಾಕಂದರೆ ಒಂದು ಕಡೆ ನೀವು 15 ವರ್ಷ ಆಡಳಿತ ನಡೆಸಿದಂಥ ಮಮತಾ ಬ್ಯಾನರ್ಜಿ ಮತ್ತು ಅವರ ತೃಣಮೂಲ ಕಾಂಗ್ರೆಸ್ ಪಕ್ಷ, ಅದಕ್ಕೆ ತುಂಬ ಒಂದು ರೀತಿಯ ಫೈಟ್ ಕೊಡ್ತಾ ಇರೋದು ಬಿ ಜೆ ಪಿ ಶತಾಯಗತಾಯ ಈ ಸರ್ತಿ ಪ್ರಯತ್ನ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿಲೇಬೇಕು ಅನ್ನುವಂಥ ಪ್ರಯತ್ನ ಮಾಡಿದೆ. ಹಾಗೆಯೇ ತಮಿಳುನಾಡು ನೋಡಿದರೆ ಅಲ್ಲಿ ಸ್ಟಾಲಿನ್ ವಿರುದ್ಧ BJP ಮತ್ತು ADMK ಇದೆ. ಆದರೆ ಇಲ್ಲಿ ಒಂದು ಮುಖ್ಯ ಅಂಶ ಏನಂದರೆ, ತಮಿಳುನಾಡಲ್ಲಿ ಇಷ್ಟು ವರ್ಷ ನಾವು 2 ವೇ ರನ್ ನೋಡ್ತಾ ಇದ್ವಿ. ಅಂದರೆ 2 ಕೂಟಗಳು ಪರಸ್ಪರ ಸೆಣಸೋದು. ಆದರೆ ಈ ವರ್ಷ ಏನಾಗಿದೆ, ಅಲ್ಲಿ ಚಿತ್ರನಟ ವಿಜಯ್ ಬಂದಿದ್ದಾರೆ. ವಿಜಯ್ ಅವರ ಪ್ರಾಬಲ್ಯ ಎಷ್ಟು ಮಟ್ಟಿಗಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಈಸ್ ಅನ್ಟೆಸ್ಟೆಡ್. ಹೌದು. ಆದರೆ ಅವರಿಗೆ ಒಂದು ದೊರೆಯುತ್ತಿರೋ ಒಂಥರ ಜನಬೆಂಬಲ, ಅದರಲ್ಲೂ ಯುವಕರು ಮತ್ತು ಮಹಿಳೆಯರು, ಇದು ಒಂದು ರೀತಿ ಎಲ್ರಿಗೂ ಒಂದು ರೀತಿಯ ಏನು ಹೇಗೆ ಇದು ಟರ್ನ್ಔಟ್ ಆಗ್ಬೋದು, ಔಟ್ಕಮ್ ಏನಿರ್ಬೋದು ಚುನಾವಣೆಯಲ್ಲಿ ಅಂತ ಎಲ್ರಿಗೂ ಒಂದು ಕುತೂಹಲ ಇದೆ. ಸೊ ವಿಜಯ್ ಅವರು ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ, ಅಥವಾ ಬರೀ ವೋಟ್ ಕಟ್ಟರ್ ಆಗ್ತಾರಾ? ವೋಟ್ ಕಟ್ಟರ್ ಆದರೆ ಯಾವ ಪಕ್ಷಕ್ಕೆ ಅವರಿಂದ ಹಾನಿ ಜಾಸ್ತಿ ಆಗುತ್ತೆ? ಸೊ ಇವೆಲ್ಲ ಒಂದು ಕುತೂಹಲ ತಮಿಳುನಾಡಲ್ಲಿ ಇದೆ ಈ ಬಾರಿ. ಸೊ ಹಾಗಾಗಿ ಈ 2 ರಾಜ್ಯಗಳು, ಮತ್ತು ನೀವು ಬೇರೆ ಅಸ್ಸಾಂ ಮತ್ತು ಕೇರಳ ನೋಡಿದರೆ, ಕೇರಳ ಕೂಡ ಇಂಟ್ರೆಸ್ಟಿಂಗ್. ಯಾಕಂದರೆ 10 ವರ್ಷಗಳ ಆಡಳಿತ ಅಲ್ಲಿ ಲೆಫ್ಟ್ ಫ್ರಂಟ್ ನಡೆಸಿತ್ತು. ಕಾಂಗ್ರೆಸ್ ಕಳೆದ ವರ್ಷದ ಇದು ಲೋಕಲ್ ಬಾಡಿ ಎಲೆಕ್ಷನ್ಸ್ ತುಂಬ ಅದ್ಭುತವಾಗಿ ಚುನಾವಣೆಯಲ್ಲಿ ಗೆಲ್ತು. ಆದರೆ ಈ ಬಾರಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅಥವಾ ಅದೇ ಒಂದು ಟ್ರೆಂಡ್ ಏನಿದೆ ಲೋಕಸಭೆಯಲ್ಲಿ ಏನಾಯಿತು ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಏನಾಯಿತು, ಆ ಟ್ರೆಂಡನ್ನು ಕಾಂಗ್ರೆಸ್ ಉಳಿಸ್ಕೊಂಡು ಈಗ 10 ವರ್ಷದ ನಂತರ ಎಲೆಕ್ಷನ್ ಗೆಲ್ಲುತ್ತಾ? ಸೊ ಇವೆಲ್ಲ ಒಂದು ರೀತಿ ಇಂಟ್ರೆಸ್ಟಿಂಗ್. ಅಸ್ಸಾಂನಲ್ಲಿ ಬಹುಶಃ BJP ಉತ್ತಮ ಸ್ಥಾನದಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಕೂಡ ಅಲ್ಲಿ 10 ವರ್ಷ ಆಗಿದೆ. ಈಗ ಮೂರನೇ ಟರ್ಮ್ಗೆ. ಟರ್ಮ್ಗೆ. ಹೌದು ಹೌದು.
ಪಶ್ಚಿಮ ಬಂಗಾಳದಲ್ಲಂತೂ 3 ಸೀಟ್ ಇದ್ರೇ ಬಿಡಲಿಲ್ಲ, ಆವಾಗಲೇ 77 ಸೀಟು ಬಂದರೆ ಇನ್ನು 77 ಸೀಟ್ ಇದ್ದಾಗ ಬಿಡೋದಕ್ಕೆ ಸಾಧ್ಯನ ಅನ್ನೋಂಥ ರೀತಿಯಲ್ಲಿ ಬಿ ಜೆ ಪಿಯವರು ಚುನಾವಣೆ ನಡೆಸಿದ್ದಾರೆ. 3 ಸೀಟ್ ಇದ್ದಾಗಲೇ ಇಲ್ಲ ನಾವು ಈ ಬಾರಿನ ಅಧಿಕಾರಕ್ಕೆ ಬರೋರು ನಾವೇ ತಿಳ್ಕೊಂಡು ಕಳೆದ 21ರ ಚುನಾವಣೆಯನ್ನು ನಡೆಸಿದರು. ಈ ಬಾರಿಯ ಚುನಾವಣೆಗೆ ಏನಾಗುತ್ತೆ, ಏನು ಫಲಿತಾಂಶ ಬರುತ್ತೆ ಅನ್ನೋದರ ಬಗ್ಗೆನ ಕ್ಷಣದ ಅಪ್ಡೇಟ್ಸನ್ನು ನಿಮಗೆ ಇನ್ನೇನು ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ಎಲ್ಲ ಮತ ಎಣಿಕೆ ಕೇಂದ್ರಗಳಲ್ಲೂ ಕೂಡ ನಮ್ಮ ವರದಿಗಾರರು ರಿಪೋರ್ಟ್ಸನ್ನು ಕೊಡ್ತಾ ಹೋಗ್ತಾರೆ. ಅತ್ಯಂತ ನಿಖರವಾದಂತಹ ಫಲಿತಾಂಶವನ್ನು ಅತ್ಯಂತ ಬೇಗನೆ ಮತ್ತು ಯಾವುದೇ ಟ್ರೆಂಡನ್ನು ಸುಮ್ಮನೆ ಟ್ರೆಂಡ್ ಕೊಡಬೇಕು ಅನ್ನೋ ಕಾರಣಕ್ಕೆ ಏಕಾಏಕಿಯಾಗಿ 100 ಸೀಟು, ನೀವು ಬಿಹಾರ ಎಲೆಕ್ಷನ್ನ ದಿವಸ ನೋಡಿರ್ಬೋದು, ಕೆಲವು ಕಡೆಗಳಲ್ಲಿ ನೀವು ಟ್ರೆಂಡನ್ನು ನೋಡಿದಾಗ RJD 100-110 ಸೀಟ್ವರೆಗೂ ಕೂಡ ಬಂದೇ ಬಿಡ್ತು ಅನ್ನೋಂಥ ರೀತಿಯಲ್ಲಿ ಅಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಯಾಕಂದರೆ ನ್ಯೂಸ್ 18ನಲ್ಲಿ ಮಾತ್ರ ನಿಖರವಾದ ಫಲಿತಾಂಶ, ಎಲ್ಲ ಮತ ಎಣಿಕೆ ಕೇಂದ್ರಗಳಿಂದ ಫಲಿತಾಂಶವನ್ನು ಕೊಡುವಂಥ ಏಕೈಕ ಕನ್ನಡದ ಚಾನಲ್. ಹಾಗಾಗಿ ನ್ಯೂಸ್ 18 ಕನ್ನಡವನ್ನು ನೋಡ್ತಾ ಇರಿ ರಿಸಲ್ಟ್ ಅಪ್ಡೇಟ್ಸ್ಗಾಗಿ. ಈಗ